ಕರ್ನಾಟಕದ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಕಪಾಲಿತ ஒரு வட்டம் சொன்னா 100 வட்டம் சொன்ன மாதிரி. மொட்டை பாஸ் இங்க எதுக்கு வந்த? ನಮಸ್ಕಾರ ವೀಕ್ಷಕರೇ, ನಾವು ಬೆಂಗಳೂರು ಮಲ್ಲೇಶ್ವರ ಕಾಶಿ ಮಠದಲ್ಲಿ ಇರೋದು. ನಿಮಗೆ ಒಂದು ವಿಶೇಷವಾದ ವಿಷಯವನ್ನು ನಾನು ತಿಳಿಸ್ತೇನೆ. ಏನಂದರೆ, ನಮ್ಮ ಇಡೀ ಪ್ರಪಂಚಕ್ಕೆ ತಿಳಿದಿರೋ ಹಾಗೆ ಒಬ್ಬ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಪ್ರತಿರೂಪವೇ ಈಗ ನಮ್ಮ ಜೊತೆಯಲ್ಲಿದೆ. ನಮಸ್ಕಾರ. ಇವರೇ ನಮ್ಮ ಜೂನಿಯರ್ ಕೊಚ್ಚಿನ್ ರಜನಿಕಾಂತ್. ಇವರಿಗೆ ಕನ್ನಡ ಬರುವುದಿಲ್ಲ. ಇವರು ಕೊಂಕಣಿ ಹಾಗೂ ಮಲಯಾಳಮಲ್ಲಿ ಮಾತನಾಡುತ್ತಾರೆ. ಇವರ ಪರಿಚಯ ಆದ ನಂತರ ಇವರ ಜೊತೆ ನಾನು ಮಾತನಾಡಿ ಆಮೇಲೆ ನಾನು ನಿಮಗೆ ಕನ್ನಡದಲ್ಲಿ ವಿವರಿಸುತ್ತೇನೆ. नमस्कार मामा. नमस्कार. तुम्ही किती दिवस आता कोचिन आणता सची? कोचिन आणतो 4-5 वर्ष. 5 वर्ष झाले. 5 वर्ष कोचिन. त्याची मुखार काही असेल हिची? एर्नाकुलम. हा मग तुम्ही तगेल म्हण कसा म्हण कशी करतील तुमका? झालं एक वर्ष मग तगेले फिगर मलयाळ सिनेमा നടൻ डायरेक्टर नादिर शाह कारण मग इंट्रोड्यूस केला जूनियर रजनीकांत म्हणून फेसबुक तशी तुमका पब्लिसिटी दिलेली भारी ಚಾನೆಲ್ ಅವಸು. ಇವರು ಮೊದಲು ಇದ್ದದ್ದು ಕೊಚ್ಚಿ ಎರ್ನಾಕುಲಂ ಇಂದ ಇವರು ನಂತರ ಬಂದದ್ದು ಕೊಚ್ಚಿಯಲ್ಲಿ ಈಗ 5 ವರ್ಷದಿಂದ ಅವರು ಅಲ್ಲೇ ಕೊಚ್ಚಿಯಲ್ಲೇ ಇದ್ದಾರೆ. ಆಕ್ಚುಲಿ ಇವರಿಗೆ 1 ವರ್ಷದ ಹಿಂದಿನಿಂದ ಇವರಿಗೆ ತಾನು ರಜನಿಕಾಂತ್ನ ಪ್ರತಿರೂಪದ ಹಾಗೆ ಇದ್ದೇನೆ ಎಂದು ಗೊತ್ತಾದದ್ದು. ಇವರಿಗೆ ಆಕ್ಚುಲಿ ಮಲಯಾಳಂ ಡೈರೆಕ್ಟರ್ಗಳು ನಾದಿರ್ ಶಾ ಅವರು ಇವರನ್ನು ಪರಿಚಯ ಮಾಡಿಸಿದ್ದು. ನೋಡಪ್ಪ, ನೀನು ಜೂನಿಯರ್ ರಜನಿಕಾಂತ್ ಹಾಗೆ ಇದೆಯಾ ಎಂದು ಹೇಳಿ ಅನೇಕ ಟಿವಿಗಳಲ್ಲಿ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಹಾಗೆ ಇವರು ಕೆಲವು ಟಿವಿಯಲ್ಲಿ ರೀಲ್ಸ್ ಹಾಗೂ ಕೆಲವು ಟಿವಿ ಪ್ರೋಗ್ರಾಮ್ಗಳನ್ನು ಅಟೆಂಡ್ ಸಹ ಮಾಡಿದ್ದಾರೆ. ರಜನಿಕಾಂತ್ ಅವ್ರ ಸಿನಿಮಾಗಳನ್ನೆಲ್ಲ ತುಂಬಾ ನೋಡಿದಾರಂತ. ಹೇಗೆ तुम्ही रजनीकांत काहीतरी ते काय पुरा पळेला की लास्ट दवलेला लास्ट दवलेला इन्स्पेक्टर दळपती मम्मुटी रजनीकांत राजा अटके लास्ट पण दवलेला आहे. पण तू म्हणजे थिएटर दोनची रजनीकांत ಇವರು ರಜನಿಕಾಂತ್ ಚಿತ್ರಗಳನ್ನೆಲ್ಲ ಚೆನ್ನಾಗಿ ನೋಡಿದ್ದಾರೆ. ಮತ್ತೆ ಇವರು ರಜನಿಕಾಂತನ ಕೊನೆಯ ಚಿತ್ರವನ್ನು ಸಹ ಥಿಯೇಟರ್ ಅಲ್ಲಿ ನೋಡುವಾಗ ಅಲ್ಲಿ ಅಭಿಮಾನಿಗಳು ಇವರನ್ನು ನೋಡಿ ರಜನಿಕಾಂತ್ ಬಂದಿದ್ದಾರೆ ಎಂದು ಸಂತೋಷವನ್ನು ಸಹ ಪಟ್ಟಿದ್ದಾರೆ. ಮಗಿರಿ ಮಮ್ಮ, ರಜನಿಕಾಂತ್ ಮಿಮಿಕ್ರಿ ಎಲ್ಲ ಮಾಡಕ್ ಬರ್ತದೆ ಅಂತ? ನಿಮಗೆ ತುಮಕ ರಜನಿಕಾಂತ್ ಅಲ್ಲ ಮಣಿಕೆ ಆಕ್ಟಿಂಗ್ ಮಲಯಾಳಂ ಚಾನೆಲ್ ಫ್ಲವರ್ಸ್ ಮಗಿರಿ ಅಮೃತ ಚಾನೆಲ್ तू सगळे प्रोग्राम ಇವರು ಅಮೃತ ಚಾನೆಲ್ ಹಾಗೂ ಕೆಲವು ಚಾನೆಲ್ಗಳಲ್ಲಿ ಪ್ರವೇಶ್ ಚಾನೆಲ್ ಅದರಲ್ಲೆಲ್ಲ ಇವರ ಪ್ರೋಗ್ರಾಮ್ಗಳಿದೆ. ಮಮ್ಮ ಅಮ್ಕೆ तुम्ही रजनीकांतला का ऍक्टिंग करू दाखवता की बळरी काय बोला बकराबाई शिकवत मग नाही ರಜನಿಕಾಂತ್ ಹಾಗೆ ನೀವು ನಟನೆ ಮಾಡುತ್ತೀರಾ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ. ಬರೀ ಜೂನಿಯರ್ ರಜನಿಕಾಂತ್ ಅಂತ ಹೇಳಿ ಫೇಸ್ ನೋಡಿದ್ರೆ ಮತ್ತೆ कपालिता हो मगिरी त्या कॅश अशी करताना याचा स्टाईल ಡೈಲಾಗ್ ನೆನ್ಪುಂಟ
ada am cycle arwate ke ss jatna me ವೈ 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 tolte dikku chaala saga ಓ ರಜನಿಕಾಂತ್ ಅಂದ್ರೆ ಇವರು ಅಲ್ಲಿ ಕೊಚ್ಚಿಯಲ್ಲಿ ಸೈಕಲ್ ಅಲ್ಲಿ ಹೋಗುವಾಗ ಗಾಳಿಗೆ ಕೂದಲುಗಳೆಲ್ಲ ಹಾರಿ ಇವರು ಸೈಕಲ್ ಅಲ್ಲಿ ಬರುವಾಗ ರಜನಿಕಾಂತ್ ಬಂದ್ರೇನು ಅಂತ ಅನ್ಸೋ ತರ ಇದೆ. ಒಂದು ಡೈಲಾಗ್ ಇಡ್ಲಿಕ್ಕೆ ಮತ್ತೆ ಒಂದು ಮಮ್ಮ ಏಕ್ ಡೈಲಾಗ್ ಮಳ್ಳೇರಿ ರಜನಿಕಾಂತ್ ಅಲ್ಲಿ ಕಂಚುಪುಣಿ ಏಕ್ ಡೈಲಾಗ್ ಅರೆ ಕಣ್ಣ ಅದು ಕೆಲವು ಡೈಲಾಗ್ ಗಳು ಇದೆಯಲ್ಲ ರಜನಿಕಾಂತ್ ಮ್ಯಾನರಿಸಮ್ ya oru vatam sonna 100 vatam sonna madri ತಕ್ಷಣ ಆಕ್ಟಿಂಗ್ ಕೋನ್ ಸಂಕ ಜೈಲರ್ ya oru vatam sonna 100 vatam sonna madri ಒಬ್ಬ ಮತ್ತೆ ಬೇರೆ ಯಾವ್ದಾದ್ರು ಡೈಲಾಗ್ಸ್ baggal kaya namala ಸಣ್ಣಮ್ಮ ಭಾಷಾ ಹೇಗಲ್ಲ ಫಸ್ಟ್ ಟೈಮ್ ಮನ ಸ್ಟೇಜ್ ಅರೆದೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಪಾಪ ಅವ್ರಿಗೆ ಈಗ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಇದು ಫಸ್ಟ್ ಟೈಮ್ ಅಲ್ಲ ಸ್ವಲ್ಪ ಸ್ಟೇಜ್ ಫಿಯರ್. ರಜನಿಕಾಂತ್ ಅವ್ರನ್ನ ಭೇಟಿ ಮಾಡಿದಾರಂತ तुम्ही रजनीकांत पर्सनल जाऊन मीट झाला की जाणून नाव ताण देखील असतात सगळ्या PR हो जाण मात्र सुगुने बुखारी ಚಾನೆಲ್ ಅಸಿನ್ ಹಾ ತಂಗಲ್ ಚಾನೆಲ್ ಅದು ತಾಣ PR हो जाण ರಜನಿಕಾಂತ್ PR हो जाण ಉಳ್ಳೇಲ್ಲ ಸರ್ ಹಾ ಹಾ ಅಂದ್ರೆ ಅವರು ರಜನಿಕಾಂತ್ ಮೂಲತಃ ಭೇಟಿ ಮಾಡಿಲ್ಲ, ಆದ್ರೆ ಅವರ ರಜನಿಕಾಂತ್ ಅವರ PR ಇವ್ರನ್ನ ಮಾತಾಡಿಸಿದ್ದಾರೆ. ಮತ್ತೆ ಬೇರೆ ಏನಾದ್ರು ವಿಷಯಗಳು रजनीकांत इरोदಕ್ಕೆ ಏನಾದ್ರು ಲಾಭ तुमका कशी कसा ऍडव्हान्टेज म्हणल्यार तुम्ही आता रजनीकांत मला दिसताचे हा मक्काचे दिसले नाही नाही तसे दिसतात तसे जाऊन तुमका कसा पुणे ऍडव्हान्टेज म्हणल्यार तुम्ही रस्त्यावर होताना तुमगे एक पॉप्युलर फिगर म्हणून कोण पुणे हा दैत्याण हंगेने मिगिल उಳ್ಳಿದು ಚೆನ್ನೈ ನಮೆ होय ಈ ಚೆನ್ನೈ ಸ್ಥಳ ಆ ಸಕಣೇಚಿ एक अंजरा म्हणजे चौंकू होतो हा हा चौंकू जन संघ आता ಮೇಡಮ್ ಮಾರ ಮಕ್ಕ ದಿಕ್ಕುನ್ ಕೊಡ್ತೀನಿ ನಮ್ಮ ತಲೆವರು ಬೋಣಿಲ್ಲ. ಇವರ ಮೊದಲ ಮಗಳು ಚೆನ್ನೈನಲ್ಲಿ ಸೆಟ್ಲ್ ಆಗಿದ್ದಾಳೆ. ಇವರು ಅಲ್ಲಿ ಚೆನ್ನೈಗೆ ಹೋದಾಗ ಬೆಳಿಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗುವಾಗ ಅಲ್ಲಿ ಇರುವ ಜನ ಇವರನ್ನು ನೋಡಿ ಹೋ ನಮ್ಮ ತಲೆಯವರೇ ರೋಡಲ್ಲಿ ಬಂದ್ರೇನು ಅಂತ ಅನಿಸ್ತಾ ಇತ್ತು. ಹಾಗೆ ಎಷ್ಟು ಪಿಕ್ಚರ್ಗಳು ನೋಡಿದ್ದಾರೆ ಸುಮಾರು रजनीकांत कितले फिल्म पळून उरयात तुम्ही असं बाजायचं तिकीन नाही नाही असं म्हणल्यार एक अंदाज ಫೇವರಿಟ್ ಆಲ್ಮೋಸ್ಟ್ ರಜನಿಕಾಂತ್ फेवरेट लास्ट तगन कसं पडदवले कपाली कपाली नाही ಜೈಲರ್ जैलर ओहो जैलर जैलर पळायला कशाचं ऍक्टिंग ते जैलर सिनेमा तुमच्या वेळेस ಆಳ ಹಾಗ ಇಂಟರ್ವೆಲ್ ಅವಳೆ ಓಹೋ ಅಂದ್ರೆ ಜೈಲರ್ ಚಿತ್ರ ನೋಡುವಾಗ ಇಂಟರ್ವೆಲ್ ನಲ್ಲಿ ಜನ ಎಲ್ಲ ಇವ್ರನ್ನ ಜೂನಿಯರ್ ರಜನಿಕಾಂತ್ ಬಂದ್ರೇನು ಅಂತ ಇದ್ ಮಾಡ್ತಾ ಇದ್ರು. मगीर आणि तुमका नेक्स्ट कसं पण कोण पण अपायला की फिल्म आणते ऍक्ट कर ಚಾನೆಲ್ ಗಾರ್ದ ಐತೆ ಅಪ್ಪ ಐತ ಪಟ ಮಕ್ಕ ಸ್ವಲ್ಪ ಕೋಣ ದುಡ್ಡು ದಿನ ಸ್ವಭಾವ ಚುನು ಆಗಡಿ ಪುಡಿ ಒಂದಾವತ್ತ. ಹಾಗೆ ಇವರು ಕೆಲವು ಟಿವಿ ಚಾನೆಲ್ಗಳಲ್ಲಿ ಪ್ರೋಗ್ರಾಮ್ಗೆಲ್ಲ ಅಟೆಂಡ್ ಮಾಡಿದ್ದಾರೆ. ಅಂಗಡಿ ಪುಟಿ ಒಂದು ಅದೇ ಇವರು ಕೊಚ್ಚಿಯಲ್ಲಿ ಅಂಗಡಿ ಒಂದು ಇಟ್ಕೊಂಡಿದ್ದಾರೆ, ಟೀ ಅಂಗಡಿ. ಹೇಗಿದೆ ಅದು ಕಷ್ಟ ವ್ಯಾಪಾರ ಜಾಸ್ತಿ ವ್ಯಾಪಾರ ಬ್ಯಾರ್ ಜತ್ತ ಪಟ ಬಾಯಿಲೇಕ ಸುಖನ್ನ ಅದಕ್ಕೂ ವ್ಯಾಪಾರ ಸುಮಾರಾಗಿದೆ. ಬಟ್ ಏನಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಅಂದ್ರೆ ಪಾಪ ಮಿಸ್ಸಸ್ಗೆ ಶುಗರ್ ಇರೋದ್ರಿಂದ ಇವರು ಗಂಡ ಹೆಂಡತಿ ಇಬ್ಬರೇ ಇರೋದ್ರಿಂದ ಅಷ್ಟಾಗಿ ಇದಾಗ್ತಾ ಇದೆ. ಆ ತರ ಆಗಿ ಅವರೀಗ ಬೆಂಗಳೂರಿಗೆ ಕೆಲಸಕ್ಕೆ ಬಂದಿದ್ದಾರೆ. ಈಗ ರಜನಿಕಾಂತ್ ಅಭಿಮಾನಿಗಳು ಇವ್ರಿಗೆ ಏನಾದ್ರು ಸಪೋರ್ಟ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅಂತ ಅನ್ಕೊಳ್ತಾರ? म्हणल्यार रजनीकांत सपोर्टर्स आसा न्ही तागेले फॅन्स पुरा त्यांनी कसं पण तुमका हेल्प करका म्हणून तुम्ही इश्ट पडता की മനോരമ വനിതാ മാഗസിൻ തന്നെ ദേവില്ലേ നമുക്ക് ജൂലൈ 20-ാം തീയതി അവനക്ക് सुरेश गोपी रेडीमेड यो अपरण आम्ही तो वेजन याच तुम्ही सांगिन ना आमगेले कष्टपाड आम्ही हग भाड्यात असे होटल भाड्यात त्याची स्वतः जन काय ना ಕೆಲವರು काय ಹೆಲ್ಪ್ ಕೇಳಲ್ಲ, कोण ಹೆಲ್ಪ್ ಕೇಳಲ್ಲ. ಅಂದ್ರೆ ಇವರು ಮನೋರಮಾ ಅವರ ಮ್ಯಾಗಝಿನ್ ನಲ್ಲಿ ವನಿತಾ ಮ್ಯಾಗಝಿನ್ ನಲ್ಲಿ ಇವರು ಮತ್ತೆ ಇನ್ನೊಬ್ರು ಜೂನಿಯರ್ ಸುರೇಶ್ ಗೋಪಿ ಅವರಿಬ್ರು ಅವರ ಅಭಿಮಾನಿಗಳಿಗೆ ಇದು ಮಾಡಿದ್ರು, ರಿಕ್ವೆಸ್ಟ್ ಮಾಡ್ಕೊಂಡಿದ್ರು
ನಾವು ಈ ತರ ಇದ್ದೇವೆ, ನಮ್ಮ ಪ್ರಾಬ್ಲಮ್ಗಳು ಈ ತರ ಇದೆ, ಸಹಾಯ ಮಾಡಿ ಅಂತ. ಬಟ್ ಯಾರು ಏನು ಇದುವರೆಗೂ ಮಾಡಿಲ್ಲ, ಮುಂದೆ ಮಾಡ್ತಾರೆ ಅನ್ನೋ ನಂಬಿಕೆನೂ ಇಲ್ಲ ನಮ್ಗೆ. అమృతా ఛానల్ లేదు మాకు 6000 రూపాయలు నాదిషాన్ ಕಟ್ಟೊಂದಿಲ್ಲ ಗೌರವಧನ. ವನಿತಾ ಮ್ಯಾಗಝಿನ್ ಒಂದು 6,000 ರೂಪಾಯಿ ಅವರಿಗೆ ಗೌರವಧನವನ್ನು ಕೊಟ್ಟಿದ್ದಾರೆ ಅಷ್ಟೇ. ಅಮೃತಾ ಚಾನಲ್ ನಾದಿರ್ ಶಾ. ಅದೃಷ್ಟ. ಕರ್ನಾಟಕದ ರಜನಿಕಾಂತ್ ಅಭಿಮಾನಿಗಳು ಇವ್ರಿಗೆ ಏನಾದ್ರು ಸಹಾಯ ಮಾಡ್ಬೇಕಾ? तुमका हांगा कर्नाटक रजनीकांत फॅन्स त्यांनी कसा पुढे तांगे लागी हेल्प करा म्हण काय निमगीत हाकी तुम्ही ನಿಮ್ಗಿಲ್ಲ ನಾ ಮತ್ತು काय निमगीत हाकी मळेरतो तुमका काय एक्सपेक्टेशन? ಹಾ ಸಹಾಯ ಬೇಡ ಸರ್, ಆತರ ಎಲ್ಲ ಏನು ಬೇಡ. ಕೊರಿಯರ್ ಅವ್ರಿಗೆ ಮನಸ್ಸಿದ್ರೆ ಅವ್ರು ಮಾಡಬಹುದು. ಸುಮ್ನೆ ನಾವಾಗಿ ಒಂದು ಚಾನೆಲ್ ಮುಖಾಂತರ ನಮಗೆ ಸಹಾಯ ಮಾಡಿ ಅಂತ ಕೇಳೋದು ಸರಿ ಅಲ್ಲ ಅಂತ ಅವ್ರ ಅಭಿಪ್ರಾಯ. ಇಷ್ಟ ಇದ್ದ ಅವ್ರಿಗೆ ನಮಗೆ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ ಅವ್ರು ಇದ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಜೂನಿಯರ್ ಶಂಕರ್ ನಾಗು, ವಿಷ್ಣುವರ್ಧನ್, ಜೂನಿಯರ್ ರವಿಚಂದ್ರ ಇವನ್ನೆಲ್ಲ ಬಳಸ್ಕೊಂಡು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ರು. ಹೌದು, ಅವ್ರನ್ನ ಯಾವ್ದಾದ್ರು ಆಕ್ಟಿಂಗ್ ಕರೆದು ಮಾಡಿದಾರ? ತಶಿ ಹಂಗ ಬೆಂಗಳೂರಂತೂ ಜೂನಿಯರ್ ರಾಜ್ಕುಮಾರ್, ಜೂನಿಯರ್ विष्णुवर्धन मडे सुपरस्टार असाचे. तंकदोर्गेने एक फिल्म केला तशी तुमका कोण पुणे अपायला की जूनियर रजनीकांत हो फिल्म ಅಂತ तरी म्हणकोळे अपायला की मग भाषा कळणार होय. नाही नाही, तुम्ही मलयाळम ಅಪಾಯಲ की ನಾ ಅಪಾಯಲ ರೊತ್ತಾಚಿ ಅವ್ರನ್ನ ಯಾರು ಇದುವರೆಗೂ ಕರೆದಿಲ್ಲ, ಕರೆದ್ರೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಈಗ ಅವ್ರದ್ದು ರಜನಿಕಾಂತ್ ಅವ್ರದ್ದು ಒಂದು ಸ್ಟೈಲ್ ಮಾಡ್ಲಿಕ್ಕೆಲ್ಲ ಕಲಿತಾ ಇದಾರ, ಮಾಡ್ತಾರ ಕೇಳಿ? ಥ್ಯಾಂಕ್ ಯು ಮಾಡಿ. ரொம்ப தூரம் போய் ஃபுல்லாக முடிச்சிட்டு தான் திரும்ப. NCS Tamil BGM. ಇವರು ಇತ್ತೀಚೆಗಷ್ಟೇ ಜೂನಿಯರ್ ರಜನಿಕಾಂತ್ ಅಂತ ಹೇಳಿ ಪ್ರಸಿದ್ಧಿ ಆಗ್ತಾ ಇದ್ದಾರೆ. ಇನ್ನು ಕೆಲವು ಮುಂದಿನ ದಿನಗಳಲ್ಲಿ ಇವರು ರಜನಿಕಾಂತ್ ನಟನೆಯನ್ನು ಕಲಿತು ತಮ್ಮನ್ನು ಮನರಂಜಿಸಲು ಬರ್ತಾ ಇದ್ದಾರೆ.